ಆರಾಮಾಗಿ ಊಟ ಮಾಡ್ತೀನಿ, ಆರಾಮಾಗಿ ನಿದ್ದೆ ಮಾಡ್ತೀನಿ. ಮತ್ತೆ ಎಲ್ಲರೇ ಹೋರಾಟ ಇದ್ದರೆ ಮತ್ತೆ ಅಲ್ಲಿ ಹೋಗ್ತೀನಿ. ನೀವು ನಮ್ಮ ಜೊತೆಗೆ ಬರಬೇಕು. ಮನೆಗೆ ಸುಭದ್ರ ಗೌಡ್ರು ಹೋದ್ರು ಮನೆಗೆ, ಇದೇ ವಿಷಯ ತೆಗೆದ್ರು. ನಾವಂದ ಗೌಡ್ರೆ ಮತ್ತೆ ಯಾಕೆ ಮಾತಾಡ್ತೀರಿ, ಇದು ಸತ್ತದ ಹೆಣ, ಈಗ ಸುಡಬೇಕು ಅಥವಾ ಉಳ್ಬೇಕು, ಎರಡರದಾಗ ಒಂದೇ ಬೇಕಲ್ಲ. सत्ता देगा तो जनाजा निकले दफन करना है जलाना है, कुछ भी करे तो कोई फर्क नहीं है. ये ಬೇರೆ ಏನು ಮಾಡಿದ್ರು ವ್ಯತ್ಯಾಸ ಇಲ್ಲ. ಭಾಳ ದೊಡ್ಡ ಕತ್ತಿ ಅದ, ಹೇಳಕೂತ್ ನಾ ಕೂಡಲ್ಲ. ಒಟ್ಟಿನಲ್ಲಿ ನನಗೇನು ಮಂತ್ರಿ ಆಗಬೇಕು ಅಂತೇಳಿ ನಾನು ಅರ್ಜಿ ಹಾಕಿಲ್ಲ ಅಥವಾ ವಿನಂತಿ ಮಾಡ್ಕೊಂಡಿಲ್ಲ. ಸಿದ್ದರಾಮಯ್ಯನವರೇ 3 ಸಲ ಬಂದು ಇಲ್ಲಿ ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ನನ್ನ ಪ್ರತ್ಯೇಕವಾಗಿ 3 ಸಲ ಕರೆದು ನಿನಗೆ ಮಂತ್ರಿ ಮಾಡ್ತೀನಿ, ನನ್ನ ಜೊತೆಗಿರಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಹೇಳಿದ್ದೆ. ಅವ್ರಿಗೆ ಮಾಡೋಕ್ಕಾಗಲಿಕ್ಕಿಲ್ಲ. ಅವ್ರ ಮೇಲೆ ದಾವ ಹಾಕಲಿಕ್ಕೆ ಬರ್ತದೆ, ಈಗ ಇನ್ನು ಕಟ್ಲಾಕಲಿಕ್ಕೆ ಬರ್ತದ? ಆಗಲ್ಲ. ರಾಜಕಾರಣ ಇದು ಹಿಂಗೆ. ಇದು ಮಹಾಭಾರತದ ನೋಡ್ರಿ, ರಾಮಾಯಣದ ನೋಡ್ರಿ, ಮೋಸ ವಂಚನೆ ದಗಲ್ಬಾಜಿ ಎಲ್ಲ ನಡ್ಕೊಂಡೇ ಬಂದಿದೆ ರಾಮಾಯಣ ಮಹಾಭಾರತದಲ್ಲಿ. ಇದೂ ಒಂದು ರಾಮಾಯಣ ಮಹಾಭಾರತ. ಬೇಸರ ಏನಂದರೆ, ನನ್ನ ಇಡೀ ಜೀವನದಲ್ಲಿ ಸಿದ್ಧಾಂತಕ್ಕಾಗಿ ಅಂಟ್ಕೊಂಡು ಬಿದ್ದವನು ನಾನು, ಸಿದ್ಧಾಂತಕ್ಕಾಗಿ ಹೋರಾಟ ಮಾಡಿದವನು ನಾನು. ಸೋತ ಮೇಲೂ ಕೂಡ ಮನೇಲಿ ಕೂತಿಲ್ಲ. 5 ಸಲ ಸೋತಿದ್ದೀನಿ, ಬರೀ 4 ಸಲ ಮಾತ್ರ ಗೆದ್ದಿದ್ದೀನಿ. 5 ಸಲ ಎಂದೂ ಹತಾಶನಾಗಿಲ್ಲ. ಅದು ಈ ಸಲ ಏನೋ ನನಗೂ ವಯಸ್ಸಾಗ್ತಾ ಇದೆ, ನನಗೆ ರಾಜಕೀಯ ಅನುಭವವನ್ನು ನಾನು ರಾಜ್ಯದ ಜನತೆಗೆ ಏನಾದರೂ ಮಾಡ್ಬೋದು ಮಂತ್ರಿ ಆದರೆ ಅಂತ ಹೇಳಿ ಇತ್ತು. ಅದು ಯಾವತ್ತು ಮೊದಲನೇ ಸಲ ಮಂತ್ರಿಮಂಡಲ ಆಯಿತು. ಮೊದಲನೇ ಮಂತ್ರಿಮಂಡಲ ಡಿ.ಕೆ. ಶಿವಕುಮಾರ್ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿ ಆದರು. ಆವಾಗ ನಮಗನಿಸ್ತು ಕಲಬುರಗಿ ಜಿಲ್ಲೆಯಿಂದ ಇನ್ನು ಬೇರೆ ಮಂತ್ರಿ ಮಾಡೋಕ್ಕೆ ಸಾಧ್ಯ ಇಲ್ಲ. 2 ಮಂತ್ರಿ ಕೊಟ್ಟಿದ್ದಾರೆ, ಇನ್ನೊಂದು ಮಂತ್ರಿ ಲಿಂಗಾಯತ್ರಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಆಗ್ಯಾರ, ಸಂತೋಷ ಅಂಥೇಳಿ ಅವ್ರಿಗೆ ನಾವು ಅಭಿನಂದನೆ ಹೇಳಿದಿಬ್ರಿಗೆ. ಆಮೇಲೆ ಮತ್ತೊಂದು ಮಂತ್ರಿ ಮಾಡಿದ್ರಿ. ಈಗ ಈ ಯಾವ ಮಾನದಂಡ ಅಂತ ಕೇಳ್ತಿರಲ್ಲ, ನನಗೆ ಗೊತ್ತಾಗಿಲ್ಲ, ನಿಮಗೇನು ಹೇಳಿ. ನಾನು ಇಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ 5 ಲೋಕಸಭಾ ಸೀಟು, 5 ಲೋಕಸಭಾ ಸೀಟಲ್ಲಿ 5ಕ್ಕೆ 5 ಕಾಂಗ್ರೆಸ್ ಗೆದ್ದಿದ್ದೆವು. ಒಬ್ಬರು ಮುಸಲ್ಮಾನರಿಗೆ ಮಂತ್ರಿ ಮಾಡಿಲ್ಲ, ಒಬ್ಬರಿಗೂ ಕೂಡ. ಅಂದರೆ ನೀವು ಯಾವ ಮೊದಲನೇ ಸಲ ಮಂತ್ರಿ ಆದವ್ರಿಗೆ, MLA ಆದವ್ರಿಗೆ ಮಂತ್ರಿ ಮಾಡೋದು ಅಂತ ಹೇಳಿದ್ರು, ಮಂತ್ರಿ ಮಾಡಿದ್ರು. ವಯಸ್ಸಾದವ್ರಿಗೆ ಮಾಡೋದು ಅಂತ ಹೇಳಿದ್ರು, ವಯಸ್ಸಾದವ್ರಿಗೆ ಮಾಡಿದ್ರು. ಹೊಸ್ತಾಗಿ ಬಂದವ್ರು ಮಾಡೋದಂದ್ರೆ ಹೊಸ್ತಾಗಿ ಬಂದವ್ರು ಮಾಡಿದ್ರು. ಮಾನದಂಡ ನನಗೆ ಇವತ್ತು ನನಗೂ ಗೊತ್ತಾಗಿಲ್ಲ. ನಾನೇನು ಭಾಳ ಜನ ಕೇಳಿದ್ರು, ನೀವು ಕಾಂಗ್ರೆಸ್ ಪಾರ್ಟಿಯಿಂದ MLA ಸೀಟಿಗೆ ರಾಜೀನಾಮೆ ಕೊಡಿದ್ರೆ. ರಾಜೀನಾಮೆ ಕೊಡಲ್ಲ, ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ ಕಳಿಸಿರಿ. ನಿಮ್ಮ ಪರವಾಗಿ ನಾನು ಸದನದ ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತೀನಿ, ನಿಮ್ಮ ಪರವಾಗಿ ನಿಂತು ನಾ ಕೆಲಸ ಮಾಡ್ತೀನಿ. ನಾನು ಹೇಳಲ್ಲ, ಹೇಳಲ್ಲ. ಅದೇ ಪ್ರಜಾಪ್ರಭುತ್ವದ ವೋಟ್ ಹಾಕಿರಿ ನೀವು, 5 ವರ್ಷಕ್ಕೋಸ್ಕರ ನನಗೆ ಅಧಿಕಾರ ಕೊಟ್ಟಿರಿ. ಅಧಿಕಾರವನ್ನು ಸರಿಯಾಗಿ ಬಳಸ್ಕೊತೀನಿ. ಇನ್ನೂ ಏನೇನು ಅಭಿವೃದ್ಧಿ ಮಾಡೋಕ್ಕೆ ಕೆಲಸ ಸಾಧ್ಯತೆ ಮಾಡ್ತೀನಿ. ಆದರೆ ಒಂದು ಮಾತು ನಿಮ್ಗೆ ಹೇಳ್ತೀನಿ, ನಮ್ಮ ಕ್ಷೇತ್ರದಲ್ಲಿ ಬೇಡಿಕೆಗಳಿದ್ದಾವೆ, ಹಿಂದುಳಿದ ಕ್ಷೇತ್ರ. ನಮ್ಮ ಕ್ಷೇತ್ರದ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದ ಹೋಗಿದ್ರೆ ನಾನು ಮಾತ್ರ ಸುಮ್ಮನೆ ಕೊಡಲ್ಲ, ಅದನ್ನು ಕೂಡ ಹೇಳ್ತೀನಿ. ನಮ್ಮ ಜನರಿಗೆ ಅನ್ಯಾಯ ಆದಾಗ, ಈಗ ಸಿರ್ಪುರ್ ಮಾದರಿ ನೀರಾವರಿ ಕೆಲಸ ಭಾಳ ಜನರಿಗೆ ಉಪಯೋಗ ಆಗ್ತಾ ಇದೆ. ನಮ್ಗೆ ಇನ್ನೂ ಸಾವಿರಾರು ಕೋಟಿ ರೂಪಾಯಿ ಬೇಕು, ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ. ಆದರೆ ತಕ್ಕ ಮಟ್ಟಿಗಾದರೂ ಒಂದು 500 ಕೋಟಿ 200 ಕೋಟಿ ಕೊಡಬೇಕಲ್ಲ. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೆ ನಾನು ಯಾವ ಹತಾಶನಾಗಿಲ್ಲ. ಮತ್ತು ನೀವೇನೋ ಇವತ್ತು ಹೇಳಿದ್ರಲ್ಲ, ಇದು ಆಳಂದ ರಾಜಕಾರಣ ವಿಚಿತ್ರ ಇದೆ. ಒಂದು ಕಡೆ ನಾವು ಬೀದರ್ ಲೋಕಸಭಾ ಬಂದ್ರೆ ನೀವು ಬೀದರ್ದವ್ರು ಹೇಳ್ತಾರೆ, ಕಲಬುರಗಿಯವ್ರು ಹೇಳ್ತಾರೆ ಬೀದರ್ದವ್ರು ಅಂತ. ಬೀದರ್ದವ್ರು ಹೇಳ್ತಾರೆ, ನೀವು ಕಲಬುರಗಿ ಜಿಲ್ಲೆಯವ್ರು ಅಂತ ಹೇಳ್ತಾರೆ. ನಾವು ಇಬ್ಬರು ನೋಡೋ ಸ್ಯಾಂಡ್ವಿಚ್ ಆಗಿದ್ದೀವಿ, ಸ್ಯಾಂಡ್ವಿಚ್ಚು. ಇನ್ನು ಈ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು. ಅದೇ ನಾಳೆಗೆ ನೀವು ಗುಲ್ಬರ್ಗ ಜಿಲ್ಲೆದಾಗ ಬಂದೀವಿ ಅಂದ್ರೆ ಅವಾಗ ಏನಾಗ್ತದೆ? ಇದು ಸ್ಯಾಂಡ್ವಿಚ್ ಥರ ಆಗಿ ನಮಗೆ ಪ್ರತಿಯೊಂದು ಕೂಡ ನಮಗೆ ಅನ್ಯಾಯ ಆಗ್ತಾಯಿದೆ. ಮತ್ತೇನು ಇವತ್ತು ಈ ಸ್ಯಾಂಡ್ವಿಚ್ ಆಗಿದೆಯಲ್ಲ. ಮತ್ತು ಇನ್ನೊಂದು, ಅಹಿಂದ ಜೊತೆಗೆ ನಾವು ಹೋದ ಭಾಳ ಜನ ಲಿಂಗಾಯತರು, ಏನು ರೀ ನೀವು ಲಿಂಗಾಯತ್ರಿ ಬಿಟ್ಟು ನೀವು ಅಹಿಂದ ಜೊತೆಗೆ ಹೋದ್ರಿ, ನಮ್ಮ ಜಾತಿ ವಿರುದ್ಧ ಹೋದ್ರಿ ಅಂತಂದರು. ಎಲ್ಲಪ್ಪ, ನಾನು ಸಿದ್ಧಾಂತಕ್ಕೋಸ್ಕರ ಹೋಗಿನಿ ಅಂತ ಹೇಳಿದೆ. ಈಗ ಅಹಿಂದವ್ರು ನನಗೆ ನಂಬಲ್ಲ, ಲಿಂಗಾಯತರು ನನಗೆ ನಂಬಲ್ಲ. ನಮ್ಮ ಗತಿ ಹಿಂಗಾಗಿದೆ. ಇವರೆಲ್ಲ ಈ ಕಡೆ ಹೋದರು ಅಂಥೇಳಿ ಲಿಂಗಾಯತರು ನಂಬಲಿಲ್ಲ, ಅಹಿಂದವ್ರು ಕೂಡ ನಮಗೆ ನಂಬಲಿಲ್ಲ. ಇಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವತ್ತು ನಂದೇನು ತಪ್ಪಾಯ್ತು ನಂಬಿಕೆ ನಂಬಿದ್ದೆ. ಆಮೇಲೆ ಭಾಳ ಜನ ನಮ್ಮ ಸ್ನೇಹಿತರು ಹೇಳಿದ್ರು,
ನಮ್ಮ ಸಭಾಪತಿ ಸ್ಥಾನ ಕೇಳೋಣ ವಿಧಾನಸಭೆದು. ನೀವು ಹಿಂದೆ ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಯಾಗಿ ಕೆಲಸ ಮಾಡಿರಿ, ಉತ್ತಮವಾಗಿ ಮಾಡಿದಿರಿ, ಭಾಳ ಜನ ಸಮ್ಮತಿ ಕೂಡ ಕೊಟ್ಟರು. ಅದು ನನ್ನ ಹೆಸರು ಓಡ್ತು, ಕಡೆಗೆ ಅದನ್ನು ಮಾಯ ಆಯಿತು. ಎಲ್ಲಿ ಕೈ ಚಳಕ ನಡೆದಿರೋ ನನಗೆ ಗೊತ್ತಿಲ್ಲ. ನಾನು ಕೇಳಿದೆ ಸಿದ್ದರಾಮಯ್ಯಗೆ, ಏನಯ್ಯ ನನಗೆ ಮಂತ್ರಿ ಆಯ್ತು ಇಲ್ಲ ನಾನೆಲ್ಲ ಮಾಡ್ಬೇಕಂತೀನಿ, ನಿಮ್ಮ ಜಿಲ್ಲೆಯವರು ಆಡ ಬಂದಾರಂಥವ್ರು. ಈಗ ಬಹಿರಂಗ ಪಡಿಸ್ಬೇಕಲ್ಲ ಜಿಲ್ಲೆಯವ್ರು ಯಾರಂತ. ನೀವು ಕೇಳಿದ್ರಿ ಯಾರು ಜಿಲ್ಲೆಯವರಂತ ಬಹಿರಂಗ ಪಡಿಸ್ಬೇಕಲ್ಲ. ಮಾಡೋಕ್ಕೆ ನಿಮಗೆ ಶಕ್ತಿ ಇತ್ತು, ಮಾಡ್ಬೋದಾಗಿತ್ತು, ನೀವು ಅವ್ರು ಮಾಡಿಲ್ಲ. ಹಾಗಾಗಿ ಇವತ್ತು ನಾನು ತಪ್ಪು ಮಾಡಿದ್ದನ್ನು ತಪ್ಪು ಅಂತ ತಿಳ್ಕೊಳ್ಳಲ್ಲ. ಹಿಂಗೆ ಈ ಗುರುಗೌಡರು ಹೇಳಿದಾಗೆ ಕುಮಾರಸ್ವಾಮಿಯವರು ನನಗೆ ಮಂತ್ರಿಮಂಡಲಕ್ಕೆ ಆಹ್ವಾನ ಮಾಡಿ ಸೇರಿಸಿದ್ರು ಹೆಸರು, ನಾನು ಹೋಗಲಿಲ್ಲ, ಅವತ್ತು ಮಂತ್ರಿ ಅನ್ನಲಿಲ್ಲ. ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಎರಡೂ ಕೈ ಜೋಡಿಸಿ ಕೇಳಿದ್ರು, ನೀವು ನಮ್ಮ ಜೊತೆಗೆ ಇರಬೇಕು, ವಾಪಸ್ ನಾವು ಬಿ ಜೆ ಪಿ ಹೋಗೋಣ ಅಂತ ಹೇಳಿ. ಸರ್ ಸಾಧ್ಯ ಇಲ್ಲ, ಬಿ ಜೆ ಪಿ ಬರಲ್ಲ ಅಂತ ಹೇಳಿದ ನಾನು. ಯಾಕಂದರೆ ಸಿದ್ಧಾಂತ ಕಂಡುಕೊಂಡು ಅವತ್ತು ನಾನು ಬಿ ಜೆ ಪಿಗೆ ಹೋಗಿದ್ರೆ ನಾನು ಬೊಮ್ಮಾಯಿ ಥರ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಲೋಕಸಭಾ ಮೆಂಬರ್ ಆಗ್ಬೋದಾಗಿತ್ತು, ಮತ್ತು ಮಂತ್ರಿ ಆಗಬೇಕಾಗಿತ್ತು. ನಾನು ಅವಕಾಶಗಳನ್ನು ಸಿದ್ಧಾಂತಕ್ಕೋಸ್ಕರ ಕಳ್ಕೊಂಡಿನಿ. ಆದರೆ ಯಾವ್ದಾದ್ರೂ ಲಾಲಚ್ಗೋಸ್ಕರ ಅಥವಾ ಯಾವ ಆಶೆಗೋಸ್ಕರ ನಾನು ನನ್ನ ಸಿದ್ಧಾಂತವನ್ನು ಮರೆತಿಲ್ಲ. ಹಾಗಾಗಿ ಇವತ್ತೇನು ಅಂಬಿಗರ ಚೌಡಯ್ಯ ನಂಬಿ ಕೈ ಕೊಟ್ಟ ಅಂತಂದಂಗೆ ಹಾಡಿದಿಲ್ಲ. ನಾನು ಇನ್ನೂ ನನಗೆ 2 ವರ್ಷ ಅವಕಾಶ ಇದೆ, ಕೆಲಸ ಮಾಡ್ತೀನಿ, ಆಮೇಲೆ ನಿಮ್ಮ ಪರವಾಗಿರ್ತೀನಿ. ಇನ್ನು ಮುಂದೆ ನನಗೆ ನ್ಯಾಯ ಸಿಗದೆ ಹೋಗಿದ್ರೆ ನಾನು ಯೋಗ್ಯವಾದ ನಿರ್ಣಯವನ್ನು ತಗೋತೀರಿ, ಅವಾಗ ನಮ್ಮ ಜೊತೆಗೆ ಇರಬೇಕು ಅಂತೇಳಿ ನನ್ನ ವಿನಂತಿ. ಈಗ ನಾನೇನು ಮನೆ ಕೇಳಲ್ಲ, ನಮ್ಮ ರೈತರಿಗೋಸ್ಕರ, ನಮ್ಮ ಬಡವರು ಕೂಲಿ ಮಾಡೋರ ಜೊತೆಗೆ ಮತ್ತು ನಮ್ಮ ಜನರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಈಗ ಸಾಕಷ್ಟು ಪ್ರಯತ್ನಪಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ನಾವು ಇಬ್ಬರೇ ಸೋನಿಯಾ ಗಾಂಧಿ ಹತ್ರ ಹೋಗಿದ್ದೆವು. ಬಹುಶಃ ಅವ್ರಿಗೆ ಗೊತ್ತಿದ್ದೇನೆಲ್ಲೂ. ಬೆಳಗಾವಿಲಿಂದ ಹೋದೆವು ಏರ್ಪೋರ್ಟ್, ಬೆಳಗಾವಿಗೆ ಹೋಗಿ ಬೆಳಗಾವಿಲಿಂದ ಗೋವಾ ಹೋಗಿ ವಿಮಾನ ಹತ್ತಿದ್ದೆವು. ವಿಮಾನ ಹತ್ತಿ ಮುಂಜಾಳೆದ್ದು ಅಹಮದ್ ಪಟೇಲ್ ಮನೆಗೆ ಹೋದೆವು, ನಾನು, ಸಿದ್ದರಾಮಯ್ಯ ಮತ್ತು ಇನ್ನೊಬ್ಬರು ಮುಸಲ್ಮಾನ್ ಲೀಡರ್ ಇದ್ದರು. ಹೋದ್ಮೇಲೆ ಸಿದ್ದರಾಮಯ್ಯನವರು, ನಾನು ಮತ್ತು ಅಹಮದ್ ಪಟೇಲ್ 3 ಜನ ಕೂತು ಮಾತಾಡಿದೆವು. ಸಿದ್ದರಾಮಯ್ಯನವ್ರಿಗೆ ಅಹಮದ್ ಪಟೇಲ್ ಹೇಳಿದ್ರು, आप क्यों नहीं इतना दूर आए सोनिया गांधी से मिलने सकते. ಅವ್ರು ಸ್ವಲ್ಪ ಸಂಕೋಚಪಟ್ಟರು ಸಿದ್ದರಾಮಯ್ಯ. ಇಲ್ಲ ಬೇಡ, ಈ ಸಲ ಬೇಡ, ಮತ್ತೊಂದು ಸಲ ಭೇಟಿಯಾಗೋಣ. ಇಲ್ಲ ಅಷ್ಟು ದೂರದಿಂದ ಬಂದಿರಿ, ಭೇಟಿ ಮಾಡಿರಿ ಅಂತ ಹೇಳಿದ್ರು. ಆದರೂ ಸಂಕೋಚಪಟ್ಟರು. ನಾ ಕನ್ನಡದಾಗ ಹೇಳಿದೆ, ದೇವೇಗೌಡ ದಿನ ಭೇಟಿ ಆತನ, ನಿನಗೇನಾಗ ನಡಿ ಹೋಗುತ್ತಂದ. ದಿನ ಭೇಟಿ ಆತನ, ನಿನಗೇನು ನಾವು ರಾಜಕಾರಣ ಮಾಡೋಕೆ ಬಂದಿದ್ದೆವು, ನಡಿ ಹೋಗಾರೆ ಅಂತ ಹೇಳಿ. ನನಗೆ ಅಹಮದ್ ಪಟೇಲ್ ಭಾಳ ದೊಡ್ಡ ಮನುಷ್ಯ ತಿಳ್ಕೊಂಡಿದ್ದೆ. ನಂಗೆ आप भी ಭೇಟಿ ಅಂದ. ನೈನೇ ಸಾಬ್ अब दोनों जाके मिलके ಅಂತ ಹೇಳಿದ. ಅಂದರೆ ಅಂಥ ಕಷ್ಟ ಕಾಲದಲ್ಲಿ ನಾನು ಜೊತೆಗಿದ್ದೆ. ಮಜರ್ ಇನ್ನೂ ಪೂರ್ತಿ ಕತೆ ಹೇಳಿಲ್ಲ, ಇನ್ನೂ ಭಾಳ ಕತೆಗಳು ಹೇಳಬಾರ್ದು ಏನೋ, ಆದರೆ ಮರಿಬಾರ್ದಾಗಿತ್ತು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ವಾತಾವರಣ ಇದೆ, ನೀವೇನು ತಿಳ್ಕೊಂಡಿರ್ಬೇಕು, ಮತ್ತೊಮ್ಮೆ ಯಾರು ರಾಜೀನಾಮೆ ಕೊಡಿಸಿ ಮಂತ್ರಿ, ಅದೆಲ್ಲ ಆಗಲ್ಲ. ನಾವು ಹೆಂಗೆ ಇಲ್ಲೇ ಬಿದ್ದಿರಬೇಕು, ತುಗುಡಿ ತಿನ್ನಬೇಕು, ಬದುಕಬೇಕು. ಯಾರು ರೆಡಿ ಇರಲ್ಲಪ್ಪ, ಸುಳ್ಳು ಹೇಳ್ಬೇಡ. ಸಿಕ್ಕದ್ ಬಿಡಲ್ಲ ಯಾರು. ನಮ್ಗೆ ಗೊತ್ತಾಯ್ತು ಮೊನ್ನೆ ಮಂತ್ರಿಮಂಡಲ ಆದ್ಮೇಲೆ, ಇನ್ನು ನಮಗೆ ಗ್ರೀನ್ ಕಾರ್ಡೇ ಕಾಂಗ್ರೆಸ್ದಾಗ ಸಿಕ್ಕಿಲ್ಲ. ಇನ್ನು ನಾವು ತಿಳ್ಕೊಂಡಿದ್ದೇವೆ ಅಮೆರಿಕದಾಗ ಬಂದಿದ್ದೇವೆ, ವಾಸಸ್ಥಳ ಫಿಕ್ಸ್ ಆತಂತೇಳಿ. ಅದು ಗ್ರೀನ್ ಕಾರ್ಡೇ ನಮ್ಗೆ ಸಿಕ್ಕಿಲ್ಲ. ಇನ್ನು ಗ್ರೀನ್ ಕಾರ್ಡ್ ಸಿಗ್ಬೇಕಾದ್ರೆ ಮತ್ತೆ ಏನಾದ್ರೆ ರೆಫ್ಯೂಜಿ ಕ್ಯಾಂಪಿಗೆ ಏನಂತಾರ್ರಿ, ನಿರ್ವಾಸಿತರು. ನೀವೆಲ್ಲ ನಿರ್ವಾಸಿತರು, ಟೆಂಟ್ ಹೊಡೆದು ಎಲ್ಲರೂ ಬದುಕಬೇಕು, ದುಡ್ಕೊಂಡು ತಿರ್ಬೇಕು. ಆದರೆ ಗುಳೆಕಾರ ಥರ ನಾವು ಓಡಾಡ್ತಾ ಇರಬೇಕು. ಒಂದು ಮಾತು ಹೇಳ್ತೀನಿ, ಇಂಥ ಜನ ಈ ಅಲೆಮಾರಿ ಜನ ಇರ್ತೀವಲ್ಲ, ಅವ್ರು ಭಾಳ ಶೂರ್ ಇರ್ತಾರೆ, ಯುದ್ಧದಲ್ಲಿ ಖಂಡಿತವಾಗಿ ಗೆಲ್ತಾರೆ. ಹಂಗಾಗಿ ನೀವು ಯಾರೂ ಹತಾಶೆ ಪಡಬಾರ್ದು. ಒಂದು ದಿವಸ ನಾನು ಸಮಯ ಕಾಯ್ತಾ ಇದ್ದೀನಿ, ಸಂದರ್ಭ ಕಾಯ್ತಾ ಇದ್ದೀನಿ. ಸಮಯ ಸಂದರ್ಭ ನೋಡಿ ನಿರ್ಣಯ ತೋತೀನಿ. ನಿಮಗೆಲ್ಲರಿಗೆ ವಿಶ್ವಾಸ ತೊಗೊಂಡು ನಿಮ್ಮ ಜೊತೆಗೆ ನಾನು ಇರ್ತೀನಿ. ಯಾರೂ ಕೂಡ, ನೀವು ಕೂಡ ಬೇಜಾರಾಗಬಾರ್ದು. ಮತ್ತು ಯಾರು, ಯಾಕೆ ಇನ್ನೂ ಅನೇಕ ಕೆಲಸಗಳು ಮಾಡಬೇಕಾಗಿದೆ. ಈಗ ಭೀಮಾ ಟು ಅಮರ್ಜೆ ಐತಿಹಾಸಿಕ ಕೆಲಸ, ಅದು ಮುಗಿಯುವಂಥಲ್ಲಿದೆ, ಅದು ಮುಗಿಸ್ಬೇಕು ನಾನು. ಆಮೇಲೆ ಆಳಂದ ಬಸ್ ಸ್ಟ್ಯಾಂಡ್ ಮುಗಿಸ್ಬೇಕು, ಇನ್ನು ರೋಡ್ಗಳು ಮುಗಿಸ್ಬೇಕು. ಆಳಂದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಡ್ರೈನೇಜ್ ಸಮಸ್ಯೆ ಇದೆ,
ನಮ್ಮ ಹಳ್ಳಿಗಳಲ್ಲಿ ಶಾಲೆ ಕಾಲೇಜುಗಳ ಸಮಸ್ಯೆ ಇದೆ. ಒಂದಲ್ಲ, ಸಿರ್ಪೂರ್ ಮಾದರಿ ಕೆಲಸಕ್ಕೆ ನನಗೆ ಸಾವಿರಾರು ಕೋಟಿ ರೂಪಾಯಿ ಬೇಕು. ಹಾಗಾಗಿ ದುಡ್ಡು ಕೇಳ್ತೀನಿ, ದುಡ್ಡು ಕೊಡದೆ ಹೋಗಿದ್ರೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಸಲಹೆ ಕೇಳ್ತೀನಿ. ನೀವು ಕಲ್ತು ಏನು ಮಾಡಬೇಕಾದ್ರೂ ಮಾಡೋಣ. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋದಿಲ್ಲ. ಇವತ್ತೇನು ತಾವು ಭಾಳ ಜನ ನನಗೆ ಬೆಂಗಳೂರು ಬರ್ತೇವೆ, ನಾವು ಕಲಬುರಗಿ ಬರ್ತೇವೆ, ನಮ್ಮ ಬೇಜಾರಾಗಿದೆ, ನಮ್ಗೆ ಭಾಳ ದುಃಖ ಆಗಿದೆ, ನಾವು ಬರ್ತೀವಿ ಅಂದರು. ಇಲ್ಲ, ನೀವೆಲ್ಲ ಬರಬೇಡ್ರಿ, ಬೆಂಗಳೂರು ಬರಬೇಕಾದ್ರೆ 4,000 ರೂಪಾಯಿ ಬೇಕು, ನಾನೇ ಬರ್ತೀನಿ ಅಂತ ಹೇಳಿ ಇವತ್ತು 8ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದೆ. ಭಾಳಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ರಿ. ಇವತ್ತು ನಿಮಗೆಲ್ಲ ಅಭಿನಂದಿಸಿ